ಹ್ಞೂ ಏನಪ್ಪ ಭಾಳ ಚೆನ್ನಾಗೈತಿ ಇವತ್ತಿನ ಕರ್ನಾಟಕ ರಾಜಕೀಯ ವಾತಾವರಣ. ಏ ಸುವರ್ಣಾಕ್ಷರದಾಗ ಬರ್ದಿಕ್ಲು ಸಿದ್ದರಾಮಯ್ಯಿಂದ. ಏನು ಮಾಡಿಬಿಟ್ರು ಮಾರಾಯ. ಅವಳೇನಾಗೋಯ್ತು ಇದೆಲ್ಲ ಇದ್ಯಾತದು ಮೂಡ ಪಡುವ ಯಾವ ಎಲ್ಲ ಟ್ಯಾಂಕ ಬಡ್ಗ ಎಲ್ಲದಕ್ಕಿಂತ ಇದು ಜೋರಾಗೈತಿ. ನೋಡಿ ಈ ಡಿ ಕೆ ಶಿವಕುಮಾರ್ ಮಾಡಬೇಕು ಹೆಂಗೈತಿ. ಈ ಡಿ ಕೆ ಶಿವಕುಮಾರ್ ಅಂದರೆ ಇದೇ ಸ್ಪೆಷಲ್ ಅದ ಮಾಹಿತಿ. ನೋಡಿ ಈಗ ಫಸ್ಟ್ ಕ್ಲಾಸಾಗಿ ಮದುವೆಗೆ ಬೆಂಕಿ ಹಚ್ಬಿಟ್ಟು ಡೆಲ್ಲಿ ಬಸ್ ಹಚ್ಚ ಮದ್ಗಿರಿ ರಾಜಪ್ಪನ ಚಿಕ್ಕ ಬೆಂಕಿ ಹಚ್ಬಿಟ್ಟು ಡೆಲ್ಲಿ ಕಡೆಗೆ ಹೋಗ್ರು. ಡೆಲ್ಲಿನ ಹೋಗಿ ಅಲ್ಲಿ ಬೆಂಕಿ ಹಚ್ಚ ಇವರು ಇದೇನಮ್ಮ ಏನು ಇಲ್ಲೇ ಬೆಂಕಿ ಕೆಡಿಸ್ಬೇಕಾ ಅಲ್ಲೇ ಬೆಂಕಿ ಕೆಡಿಸ್ಬೇಕಾ? ಸ್ವತಃ ಎ ಸಿ ಅಧ್ಯಕ್ಷ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ, ಖರ್ಗೆ ಅವ್ರಿಗೆ ಅರ್ಥ ಆಗ್ದಂಗೆ ಹೋಗ್ಬಿಡ್ತದೆ. ಏನವ ಇದು ಹಿಂಗಾಗಿ ಹೋಗ್ಬಿಡ್ತದೆ. ಅವನು ಖರ್ಗೆನೇ ಬೊಂಬಡು ಹೋಯ್ಕೊಂಬಿಟ್ಟ ಅಲ್ಲಿ ಹೋಗಿ. ಯಾರು ಮಲ್ಲಿಕಾರ್ಜುನ್ ಖರ್ಗೆನೇ ಸಂಸತ್ನಾಗ ಮದುವೆಗೆ ಬೆಂಕಿ ಹಚ್ಚಿರೋದು ಡೆಲ್ಲಿಗೆ ಹಚ್ಕೊಂಡೈತೆ. ಅಲ್ಲಿ ಏನು ಹಚ್ಕೊಂಡ ನೋಡ್ರಿ ಹೆಂಗೈತಿ. ಇದೆಲ್ಲ ಎಷ್ಟು ಒಂದು ಮುಗ್ಧತೆ ಇದೆ ಈ ರಾಜಕೀಯದಲ್ಲಿ. ಇಂಥರೆಲ್ಲ ಅರ್ಹರ ರಾಜಕೀಯ ಪ್ರಜಾಸೇವೆಗೆ ಅರ್ಹರ ಇವರೆಲ್ಲ. ಸಾಮಾನ್ಯ ಜನರಿಗಿಂತ ಕಡಿಯಾಗಿದ್ರು ಇವರೆಲ್ಲ. ಅಂದರೆ ಒಬ್ಬ ಕಳ್ಳ ಒಂತಗೆ ಗಲಾಟೆ ಮಾಡಿ ಒಂತಗೇನೋ ಕದ್ದು ಅವ್ರನ್ನ ಡೈವರ್ಟ್ ಮಾಡೋಕ್ಕಾಗಿ ಇನ್ನೊಂತಾಗೆ ದಬ್ಬ ಹೊಡಿತಾನಂತೆ. ಅದು ಅಲ್ಲಿ ಯಾರೋ ದಬ್ಬ ಹೊಡಿತಾರೆ, ಅಲ್ಲೇ ಕಣ ಇರೋದು ನಡೀರೋದು ಹೋಗೋದು ಹಂಗೆ. ಅಂದರೆ ನಿಜವಾಗಿ ಕಳ್ಳತನ ಆಗಿರೋ ಜಾಗ ಬಿಡೋದು, ಅವನು ಸುಮ್ಮನೆ ದಬ್ಬ ಹೊಡಿತಾನಲ್ಲ, ಓ ಅಲ್ಲಿ ಇದ್ದಾನೆ ಅಂತ ಅಲ್ಲಿಗೆ ಹೋಗೋದು. ಇದು ಒಂದು ಸಾಮಾನ್ಯ ಒಬ್ಬ ಕುರಿಕಾಯನ್ನು ಮಾಡೋ ಬದುಕು. ಅಂತ ಸಾಮಾನ್ಯವಾಗಿ ಕುರಿಕಾಯರು ಇಂಥದನ್ನ ನಂಬ್ತಾರೆ. ಎಲ್ಲೋ ನಾಯಿ ಬಗಳ್ತೈತೆ ಅಂದ್ರೆ ಅಲ್ಲಿಗೆ ಹೋಗೋದಪ್ಪ. ಇಲ್ಲಿ ನಿಜವಾಗಿ ತೊಳೆ ಬಂದು ಕುರಿ ಎತ್ತಿಕೊಂಡು ಹೋಗುತ್ತೆ. ಇದನ್ನ ಕುರಿಕಾಯರು ಅಂತಾರೆ. ಯಾಕಂದ್ರೆ ಅವನಿಗೆ ಅಷ್ಟು ಇರೋದಿಲ್ಲ. ಅವನು ಎಲ್ಲಿ ನಾಯಿ ಬಗಳುತ್ತೆ ಅಲ್ಲಿ ಯಾರೋ ಬಂದಿರ್ಬೇಕು ಅಂತ ಹತ್ಲಾಗ ಹೋಗ್ಬಿಡ್ತಾನೆ. ಒಂದು ನಾಯಿನ ಹತ್ಲಾಗ ಹೋಗ್ಬಿಡ್ತಾನೆ ಕುರಿ ಮಂದಿ ತಾರೆ. ಯಾರು ಕುರಿಕೈದಿಯನು ಅಲ್ಲಿ ನಾಯಿ ಬಗಳ್ತತೆ. ಇವು ಕುರಿಕಾಯಿ ಏನೇನು ಮಾಡ್ತಾನೆ ಹತ್ಲಾಗ ಹೋಗ್ಬಿಡ್ತಾನೆ ನಾಯಿ ಬಗಳ ಕಡೆಗೆ. ಇಲ್ಲಿ ಒಂದು 10 ಕುರಿ ಎತ್ತಕೊಂಡು ಯಾರು ಕಳ್ಳ. ಇದನ್ನು ಡೈವರ್ಟ್ ಅಂತಾರೆ. ಏನೋ ಒಂದು ಭಾಳ ಒಂದೇನೋ ಕಂಡುಹಿಡಿದ್ರೆ ಮಂಗೆ ಹೇಳ್ತಾರೆ. ಇದು ಸಾಮಾನ್ಯವಾದ ಒಂದು ವಾತಾವರಣ. ಹಿಂದಿನಿಂದ ಬಂದಿರತಕ್ಕಂಥ ಈ ಮನುಷ್ಯರಿಗೆ ಮಾಡ್ತಕ್ಕಂಥ ಪ್ರಜ್ಞಾವಂತರು ಅಪ್ರಜ್ಞಾವಂತರಿಗೆ ಮಾಡ್ತಕ್ಕಂಥ ಒಂದು ಮೋಸದ ಚಟುವಟಿಕೆ. ಏನು ಮೈಂಡನ್ನ ಡೈವರ್ಟ್ ಮಾಡಿ ಆತನಲ್ಲಿರ್ತಕ್ಕಂಥ ಒಂದು ವಸ್ತುನ ಅಥವಾ ಇನ್ನೊಂದು ಏನೋ ದೋಚ್ಕೊಂಡು ಹೋಗೋದು. ಇದು ಮೈಂಡ್ ಡೈವರ್ಟ್. ಇದು ಸಣ್ಣದಲ್ಲ, ಇದು ಇಡೀ ಸರ್ಕಾರನೇ ಡೈವರ್ಟ್ ಮಾಡೋದು. ಒಬ್ಬೊಬ್ಬ ಹೆಂಗಪ್ಪ ಹಿಂಗಾದ್ರಿ ಅಂಥ ತಕ ಎಣೆ ಹಾಕಿದ್ದಾರೆ ಯಾರು ರಾಜಕೀಯ ಹಿತಾಸಕ್ತಿಗಳು. ರಾಜಕೀಯ ಗೆಲ್ಲಬೇಕಂದ್ರೆ ಅದರಲ್ಲಿ ಈ ನಮ್ಮ ಡಿ ಕೆ ಶಿ ಅವ್ರದ್ದು ಕೂಡ ಒಂದು ಪ್ರಯತ್ನ ಆಗೈತೆ ಅಂತ ನಾನು ಅದ್ರ ಬಗ್ಗೆ ಹಿಂಗಾಗಿರ್ಬೋದಾ ಅಂತ. ಯಾಕಂದರೆ ಇಲ್ಲಿ ಹನಿ ಟ್ರಾಪು ಅಲ್ಲಿ ಯಾತದು ವಿಧಾನಸೌಧೆಗೆ ಗಲಾಟೆ ಎದ್ದೈತಿ.
ವಿಧಾನಸಭಾ ಅಧಿವೇಶನದಾಗೂ ಹನಿ ಟ್ರಾಪು, ಆಮೇಲೆ ಡೆಲ್ಲಿ ಪಾರ್ಲಿಮೆಂಟ್ನಾಗೂ ಒಂದು ರಿಲೇಟೆಡ್ ಒಂದು ಸಮಸ್ಯೆ ಕ್ರಿಯೇಟ್ ಮಾಡ್ಬಿಟ್ರು. ಏನು ಎಂ ಪಿನೂ ಅಲ್ಲ, ಏನಲ್ಲ, ಯಾರು ಡಿ ಕೆ ಶಿವಕುಮಾರ್. ಆದರೆ ಅವ್ರದ್ದು ಸಮಸ್ಯೆ ಸಂಸತ್ನಾಗ ಬಂದ್ಬಿಡ್ತು. ಯಪ್ಪ ಎಲ್ಲಿಗೆ ಅಳ್ತೀನಿ ಸಿದ್ದರಾಮಯ್ಯಗೂ ಸಿಕ್ಕಿಲ್ಲ, ಈಗ ನಾನು ಹೇಳ್ತೀನಲ್ಲ ರಾಹುಲ್ ಗಾಂಧಿ ಸಿಕ್ಕಿಲ್ಲ, ಸೋನಿಯಾ ಗಾಂಧಿ. ಇದು ಒಳಮರ್ಮ. ಏನದು ಮರ್ಮ? ಇವ್ಗೆ ಏನು ಹೇಳಿನೋ ಅರ್ಧಂಬರ್ಧ ಹೇಳಿನೋ, ಅದು ಇಂಗ್ಲೀಷ್ ಅವ್ರಿಗೆ ಅರ್ಥ ಆಗೋಗೋ ಇವ್ರಿಗೆ ಅರ್ಥ ಆಗೋಗೋ, ಅದು ಯಾರ ಟಿ ವಿಯಲ್ಲಿ ಕರ್ಕೊಂಡು ಹೋಗಿ ಕುಂಡ್ರಿಸ್ಕೊಂಡ್ರಂತೆ ಅಲ್ಲೇ ಹತ್ತೋ. ನಾನು ಸಂವಿಧಾನ ಫಾಲೋ ಮಾಡ್ತೀವಿ ಅಂತ ಅವ್ರು ಹೇಳಿದ್ದಾರೆ. ಅದ್ರಾಗೆ ಸಾಮಾನ್ಯ ಆ ಮಾತಾಡಲ್ಲವ ಯಾರೋ ಡಿ ಕೆ ಶಿವಕುಮಾರ್. ಏನೋ ಒಂದು ಕ್ಲೂ ಥರ ಒಂಥರ ಬುಗ್ಲೆ ಬಿಡಿಸ್ಬಿಡ್ಬೇಕು ಅಂತ ಬುಗ್ಲೆ ಬಿಡಿಸ್ಬಿಟ್ಟು ಅಲ್ಲೋಗಿ ಅದು ಯಾರೋ ಟಿ ವಿ ಕಾರ್ಯಕ್ರಮದಾಗ ಇಲ್ಲಿ ಬೆಂಕಿ ಹಚ್ಚಿಬಿಟ್ಟು ಕರ್ನಾಟಕ ವಿಧಾನಸೌಧದಾಗ ಬೆಂಕಿ ಇಕ್ಕಿ ಅಲ್ಲಿ ನೀರು ಎಂಬರ್ರಿ ಅಂತ ಕರೆಯೋಕೆ ಹೋಗ್ಯ ನಮ್ಮಂಗೆ ಆಗ್ತಿತ್ತು. ಎಲ್ಲಿಗೆ? ಡೆಲ್ಲಿ ಪಾರ್ಲಿಮೆಂಟ್ಗೆ. ಅಲ್ಲಿ ಡೆಲ್ಲಿಗೆ ಕೂತ್ಕೊಂಡು ಯಾವುದೋ ಒಂದು ಫಂಕ್ಷನ್ನಾಗ ಯಾತ್ಯಾತ ಅವರು ಇಂಗ್ಲೀಷು, ಇವರು ಇದು ಇಂಗ್ಲೀಷು, ಅವರು ಭಾಷಾ ಕನ್ವರ್ಷನ್ನಾಗ ಬರೋದು ಸರಿಯಾಗಿ ಒಂದಿಷ್ಟು ಭಾಷೆ ಪ್ರಾಬ್ಲಮ್ ಆಗಿರ್ಬೋದು. ಇವರು ಸ್ಪಷ್ಟವಾಗಿ ಕನ್ನಡದಾಗೆ ಹೇಳಿಲ್ಲ. ಏನು ಹೇಳಿಲ್ಲ? ನಾವು ಸಂವಿಧಾನ ವಿರೋಧಿಗಳಲ್ಲ, ಸಂವಿಧಾನವನ್ನು ನಾವು ಅದರಂತೆ ಅನುಸರಣೆ ಮಾಡಬೇಕು, ಸುಧಾರಣೆ ಮಾಡಬೇಕು ಅನ್ನೋದು ಇದಿರುತ್ತೆ. ಸುಧಾರಣೆ ಆಗಿದೆ ಅನೇಕ ಬಾರಿ, ಅನೇಕ ಅಮೆಂಡ್ಮೆಂಟ್ ಆಗಿವೆ ಅಂತೆಲ್ಲ ಏನೋ ಇಂಗ್ಲೀಷ್ನಾಗ ಹೇಳ್ಬಿಟ್ಟಾರು. ಅದು ನೀವು ಯಾರು ಜೆ ಪಿ ನಡ್ಡಾ ಅಂಬನು, ಅವ್ನಿಗೆ ಇಂಗ್ಲೀಷ್ ಬರೋಲ್ಲ, ಅವ್ನಿಗೆ ಬರೀ ಹಿಂದಿ. ಅವನು ಈ ಉತ್ತರ ಪ್ರದೇಶದಲ್ಲಿ ಇಂಗ್ಲೀಷ್ ಬರೋದಿಲ್ಲ ಅವ್ರಿಗೆ ಮೋದಿಗೂ ಬರೋದು ಇಂಗ್ಲೀಷೇ ಬರೋಲ್ಲ ಅವರಿಗೆಲ್ಲ. ಯು ಪಿ ಆ ಕಡೆ ನಾರ್ತ್ ಇಂಡಿಯಾ ವೆರಿ ಡಲ್, ಎಲ್ಲದ್ರಾಗೂ ಡಲ್. ಅವರು ಮಕ್ಕಳು ಹುಟ್ಟಿಸ್ಕೊಂಬಿಟ್ಟವ್ರು ಅಷ್ಟೇ, ಬರೀ ಒಟ್ಟು ಜನಸಂಖ್ಯೆ ಎಲ್ಲ ಒಟ್ಟು ಅಲ್ಲಿ ಇಲ್ಲಿ ಕೂಲಿ ಮಾಡ್ಕೊಂಡು ನೋಡ್ರಿ, ಓದು ಬರೋ ಕಡಿಮೆ ಆ ಕಡೆಗೆ. ಅಂಥದ್ರಾಗ ಇವನು ನಡ್ಡನು ಒಬ್ಬ. ಇವನಿಗೆ ಅದು ಏನು ಅರ್ಥ ಆತೋ ಹೆಂಗಾಯ್ತೀಯೋ, ಈ ಡಿ ಕೆ ಶಿವಕುಮಾರ್ ಹೇಳಿರೋದು ನೋಡ್ರಿ, ನಾವು ಸಂವಿಧಾನದ ಆಶಯಗಳನ್ನು ನಾವು ಅನುಕರಣೆ ಮಾಡ್ಕೊಂಡು ಹೋಗ್ತೀವಿ. ಅದನ್ನು ನಾವು ಆಕಸ್ಮಿಕವಾಗಿ ಜನಾರ್ಥ ಶಕ್ತಿಯಲ್ಲಿ ಕಂಡು ಬಂದರೆ, ಜನಾರ್ಥ ಶಕ್ತಿಯಲ್ಲಿ ಸಂವಿಧಾನಕ್ಕೆ ತಿದ್ದುಪಡಿ ಹಿಂದೆ ಆಗಿದ್ದಾವೆ, ಮುಂದೆ ಆದರೂ ಆಗ್ಬೋದು ಅಂದ್ಬಿಟ್ರೆ ಇಂಗ್ಲೀಷ್ನಾಗೆ. ಅದು ಏನು ಹೇಳಿರೋ ಅದು ಗೊತ್ತಾಗಿಲ್ಲ. ಅವ್ರು ಹೇಳೋದು ಹಂಗೆ ನಾನು ಸ್ವಲ್ಪ ಕೇಳಿದ್ದೆ. ನಾವು ಇಂಗ್ಲೀಷ್ ಅದು ಯಾವುದದು ಅದು TV18 TV19 ಯಾವುದೋ ಒಂದು ಐತಲ್ಲ, ಒಂದು ಚಾನಲ್. ಅಲ್ಲಿ ಹೋಗಿ ಏನೋ ಬಿಚ್ಚ ಹಾಕ್ಬಿಟ್ನಪ್ಪ. ಅದು ಹೋಗಿ ಅವನು ಜೆ ಪಿ ನಡ್ಡಾ ಅದನ್ನ ಜೆರಾಕ್ಸ್ ಮಾಡ್ಕೊಂಡು ಹೋಗಿ ಅಲ್ಲಿ ಅದಿರ್ಬಿಟ್ಟ. ಎಲ್ಲಿ? ಸಂಸತ್ನ್ಯಾಗ. ಅಲ್ಲಿ ಅದ್ರಸಿದ್ದಂಗೆ ಮಲ್ಲಿಕಾರ್ಜುನ ಖರ್ಗೆ ಚಂಡಮಾಂಡವ ಆಗ್ಬಿಟ್ಟ. ನಮ್ಮವ್ರು ಯಾರಯ್ಯ ಮಾತಾಡ್ತಾರೆ ಆ ಥರ? ಸಂವಿಧಾನವನ್ನು ನಮ್ಮ ಡಿ ಕೆ ಶಿವಕುಮಾರ್ ಆ ಥರ ಮಾತಾಡಿಲ್ಲ. ಇದೇ ದೊಡ್ಡ ಇಶ್ಯೂ ಆಗೋಗ್ಬಿಡ್ತು. ಇಲ್ಲಿ ಡಿ ಕೆ ಎಂಥದ್ದು ಮಧುಗಿರಿ ರಾಜಣ್ಣಂದು ಬಿದ್ದೋಗ್ಬಿಡ್ಬೇಕು ಅಂತ ಅನ್ನೋ ಒಂದು ವಾತಾವರಣ ನಿರ್ಮಾಣ ಆಗಿಬಿಡ್ತಿದ್ದು. ಅದು ಬೇಕಂತ ಮಾಡಿರೋ, ಬೇಡ ಅಂತ ಮಾಡಿರೋ, ಅಥವಾ ಅದೇ ಒಂದು ಸಮಯ ಸಂದರ್ಭ ಕೂಡಿ ಬಂತ ಗೊತ್ತಿಲ್ಲಪ್ಪ. ಒಟ್ಟಿನಲ್ಲಿ ಒಂದು ಬುಟ್ಟಿ ಹಾಕಿ ಅದನ್ನು ತಮಣೆ ಮಾಡೋಕ್ಕೋಸ್ಕರ ಇನ್ನೊಂದು ಕ್ರಿಯೇಟ್ ಮಾಡ್ತಾರೆ ಈ ಡಿ ಕೆ ಶಿವಕುಮಾರ್. ಅವರ ಲೈಫಲ್ಲಿ ಅದು ಬಂದೈತಿ. ಇದೇ ಥರ ಹಗರಣ ಅನೇಕ ಆಗಿದ್ದಾವೆ. ಯಾವ್ಯಾವ ಮಾಡಿದ್ದಾರೆ ಅವರು. HDK ಕೇಸ್ನಾಗೂ ಅಂಥವೇ ಆಗಿದ್ದಾವೆ. ಹೀಗಾಗಿ HDK ಅಂತಂದ್ರೆ ಡಿ ಕೆ ಶಿವಕುಮಾರು ಅತ್ಯಂತ ಟ್ಯಾಲೆಂಟ್ ಇದ್ದಾರೆ ಅಂತಕ್ಕಂಥ ಒಂದು ಅಭಿಪ್ರಾಯ ನಂದು. ಯಾಕಪ್ಪ ಅಂದರೆ, ಇಲ್ಲ ಅಂದರೆ ಇದೇ ಗ್ರಾಸ್ ಆಗೋದು. ಯಾವುದು ಗ್ರಾಸ್ ಆಗೋದು? ಈಗ ಇವು ಮಂಗಗಳು ಗೊತ್ತಿಲ್ಲ, ಇವು ಕುರಿ ಇದ್ದಂಗೆ. ನಾನು ಆಗಲೇ ಹೇಳಿದ್ನಲ್ಲ,
ವಿಜಯೇಂದ್ರ ಕುರಿ ಕಾಯ್ಕೊಂಡು ಮಂದೆ ಕಾಯ್ಕೊಂಡು ಇದ್ನಂತೆ. ಯಾರೋ ಒಬ್ಬ ಕುರಿ ಎತ್ತಾಕೊಂಡು ಹೋಗ್ಬೇಕು ಅಂತೇಳಿ ಈ ವಿಜಯೇಂದ್ರ ಕಂಬಳಿ ಹೊತ್ಕೊಂಡು ಕೂಕೊಂಡಿದ್ನ, ಅವತ್ಲ ಒಂದು ನಾಯಿ ಸುಬ್ಬಿಟ್ಬಿಟ್ಟು ಅದು ನಾಯಿ ಆ ಕಡೆ ಮಕ್ಕೆಲ್ಲ ಬೊಬ್ಬ ಬಂದೈತಿ, ಬಡ ಬಡ ಹತ್ಲ ಓಡಾಗಿಬಿಟ್ಟ. ಇನ್ನೊಬ್ಬ ಬಂದು ಕುರಿ ಎಲ್ಲ ಎತ್ತಾಕೊಂಡು ಇತ್ಲಾಗದೆ ಇವತ್ತು. ಹಿಂಗೆ ಅಷ್ಟು ಅರಿವಿಲ್ಲದೆ ಈ ಡಿ ಕೆ ಶಿವಕುಮಾರ್ ನಿಜವಾಗಿ ಹುಟ್ಟಿ ಹಾಕಿರೋದು, ಇದು ನಿಜವಾಗಿಯೇ ಹುಟ್ಟಿ ಹಾಕ್ತು, ಅದರೊಟ್ಟಿಗೆ ಅದೇ ಕೂಡಿ ಬಂತ ಗೊತ್ತಿಲ್ಲ. ಆದರೆ ಕೂಡಿ ಬಂದೈತೆ ಅದು ಏನಂತ ಏನು ನಮಗೆ ಹೇಳ್ತಿದ್ರು ಇವರು ಸಂವಿಧಾನ ತಿದ್ದುಪಡಿ ಮಾಡ್ತೀವಿ, ಸಂವಿಧಾನ ವಿರೋಧಿಗಳು ಅಂತ ಡಿ ಕೆ ಶಿವಕುಮಾರನಿಗೆ ಕೂಗಾಡೇನು ಅಂತೇಳಿ ಇವತ್ತಾಗಲೂ ಅದೇ ಬಾವುಟ ಇಟ್ಕೊಂಡು ಅಂದರೆ ಕುರಿ ಕಾಯೋರು ಅಂತ ಇವರು ಯಾರೋ ಈಗ ಬಿ ಜೆ ಪಿ ಅವನು ಮಾಡಿರೋದು ಇಲ್ಲಿ ಇಲ್ಲ ಅಂತಂದರೆ ಇವರಾಗ ಶುರು ಮಾಡ್ಕೊಂಡಿದ್ರಲ್ಲ ನಿಟ್ರಪ್ನಾಗೆ ರಾಜಣ್ಣನ ಹಿಡ್ಕೊಳ್ರಿ, ರಾಜಣ್ಣ ಅದು ಮಾಡಬೇಕು ಇದು ಮಾಡಬೇಕು ತನಿಖೆ ಮಾಡಬೇಕು. ಅವಕ್ಕೆ ಏನೇನು ಅರ್ಥ ಹಾಕಿ ಅದು ಸ್ವಪಕ್ಷೀಯ ಚರ್ಚಾ ಸ್ಪರ್ಧೆಯ ಒಂದು ಗ್ರಾಸ, ಯಾವುದು ರಾಜಣ್ಣನ ಇಶ್ಯೂ. ಇವರು ಸೈಲೆಂಟಾಗಿರ್ಬೇಕಾಯ್ತು, ಯಾತದು ಇಲ್ಲ ಅವಕ್ಕೆ ಏನು ಕೆಲಸ ಇಲ್ಲ ಅಂಥೇಳಿ ಅದನ್ನ ಕೂಗಾಡ್ತಾರೆ ಅಂತ ಹೇಳ್ಬಿಟ್ಟು ಡಿ ಕೆ ಶಿವಕುಮಾರ ಮಾಡ್ಬಿಟ್ಟು ಅಲ್ಲೊಂದು ಬಾಣ ಹೊಟ್ಬಿಟ್ಟು ಡೆಲ್ಲಿಗೆ ಹೋಗಿ ಅದು ಇವತ್ತಾಗಲೂ ಇದನ್ನೆಲ್ಲ ಮರೆಸರು ಇವತ್ತಾಗಲೂ ಅಲ್ಲಿ ಟೈರಿಗೆ ಬೆಂಕಿ ಇಕ್ಕೊಂಡು ಈ ಬಿ ಜೆ ಪಿ ಗೂಗುಗಳು ಓಡಾಡ್ತವೆ. ಇದು ಅಂದರೆ ಏನಪ್ಪ ಅಂದರೆ ಡಿ ಕೆ ಶಿ ಟ್ಯಾಲೆಂಟು, ಪೊಲಿಟಿಕಲ್ ಟ್ಯಾಲೆಂಟ್ ಅಂತ ನನ್ನ ಅಭಿಪ್ರಾಯವನ್ನು ನನಗೆ ತಿಳಿದದ್ದನ್ನು ನಿಮ್ಮ ಮುಂದೆ ಹೇಳಿದ್ದೀನಪ್ಪ. ಇಷ್ಟು ಸತ್ಯನ ಸುಳ್ಳ ಅದು ನಾನು ಕಾಣೆ. ಒಟ್ಟಿನಲ್ಲಿ ಇಷ್ಟೆಲ್ಲ ಆಗೈತೆ ನಿನ್ನೆ ಇವತ್ತಿನ ಒಳಗಾಗಿ. ರೈಟ್, ಥ್ಯಾಂಕ್ ಯು.